ನೋಡಿ ಫ್ರೆಂಡ್ಸ್, ಆಯಿತು ಪುದೀನ ರೈಸ್. ಹೇಳ್ಕೊಂಬಿಟ್ಟ ಬಾಳೆ ತಿನ್ನಕ್ಕ ಹೆಂಗೆ ಹಾಕಿಡೋದ ನೋಡಿ. ಬಟ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಇದು ಗುರುವಾರದ ಲಾಗಾಗಿರುತ್ತೆ. ಗುರುವಾರ ಬಂದು ನಾನು ಪುದೀನ ರೈಸ್ ಮಾಡ್ತಿದ್ದೀನಿ. ಪುದೀನ ರೈಸ್ ಮಾಡೋಕ್ಕೆ ಪುದೀನ, ಹಾಗೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ, ಒಂದು 3 ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಪುದೀನ ರೈಸ್ ಮಾಡೋಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಶೇಂಗಾ, ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಏನಪ್ಪ ಪ್ರೀನು, ನೋಡಿ ನನ್ನ ಮಗಂದು ಹಿಂಗಿರುತ್ತೆ. ಅದಕ್ಕೆ ಬೆಳಿಗ್ಗೆ ಎದ್ದೆದ್ದು ನಾನು ಇದು ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರು ಊಟ ಹಿಂಗೆ ಈ ಥರ ಇರುತ್ತೆ. ಹಾಗಾಗಿ ವಾಯ್ಸ್ ಕೊಟ್ಬಿಡ್ತೀನಿ. ಬೈಲ್ ಏನು ಮಾಡಕ್ಕಂತೀಯಪ್ಪ? ನೋಡಿ, ಅದೆಲ್ಲ ಬ್ರೌನ್ ಕಲರ್ ಬರೋವರು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಪುದೀನದು, ಇದನ್ನ ಇದಕ್ಕೆ ಹಾಕ್ಕೊತೀನಿ. ಪ್ರೀ, ಏನು ಮಾಡಕ್ಕಂತೀಯಪ್ಪ? ನೋಡಿ, ಜಾಸ್ತಿ ವಾಸನೆ ಹೋಗೋವರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ರೈಸನ್ನು ಪೂರ್ತಿ ಕಲಿಸ್ಬೇಕು. ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ನಮ್ಮಮ್ಮ ಫೋನ್ ಮಾಡಿದ್ದಾರೆ, ಮಾತಾಡ್ತಿದ್ದಾರೆ. ಪ್ರೀ, ನೋಡಿ ಫ್ರೆಂಡ್ಸ್, ಆಯಿತು ಪುದೀನ ರೈಸ್. ಇದು ನೋಡೋಕ್ಕೆ ಒಂಥರ ಬೆಳೆ ಕಲರ್ ಕಾಣ್ತಿದೆ, ಬಟ್ ಇಲ್ಲಿ ಹೊರಗಡೆ ಬೇಸ್ ಚೆನ್ನಾಗಿ ಗ್ರೀನ್ ಕಲರ್ ಕಾಣ್ತಿದೆ ರೈಸ್. ಈ ಫೋನ್ನಾಗ ನೋಡಿದರೆ ಯಾಕೆ ಈ ಕಲರ್ ಕಾಣ್ತಿದೆ ಗೊತ್ತಿಲ್ಲ. ಫುಲ್ ಗ್ರೀನ್ ಕಲರ್ ಇದೆ. ನೋಡಿ, ಬಾಕ್ಸ್ ಹಾಕ್ಬೇಕೀಗ. ನೋಡಿ ಫ್ರೆಂಡ್ಸ್, ಹೆಂಗೆ ಗೊತ್ತಾರೆ, ನಾನು ಉಪವಾಸ ದಿನಲ್ಲ, ಅದಕ್ಕೆ ಅಣ್ಣ ತಗೊಂಬರಕ್ಕೆ ಹೋಗ್ಕೊಂತಾರ.
ಓಕೆ ಫ್ರೆಂಡ್ಸ್, ಅವರು ಹಣ್ಣು ತರಕ್ಕೆ ಹೋಗಾರಲ್ಲ, ಬಾಕ್ಸ್ ಕಟ್ಟಿಬಿಡು, ಅಲ್ಲೇ ಊಟ ಮಾಡ್ತೀನಿ, ಟೈಮ್ ಆಗಿದೆ ಅಂದರೆ, ಹಾಗಾಗಿ ಅಲ್ಲಿಗೆ ಕಟ್ಬಿಡ್ತೀನಿ. 3 ಬಾಕ್ಸ್ ಕಟ್ಟಿದರೆ ಈಗ 1.5 ಬಾಕ್ಸ್ ತಿಂತಾರೆ, ಮಧ್ಯಾಹ್ನ 1.5 ಬಾಕ್ಸ್ ತಿಂತಾರೆ. ಏಳು 22 ಆಗಿದೆ ಫ್ರೆಂಡ್ಸ್. ಆಗಲೇ 7:15 ಹೋಗ್ಬೇಕಲ್ಲ ಅವರು, ಹಾಗಾಗಿ ಅಲ್ಲೇ ಕಟ್ಟಿಬಿಡಂದ್ರು. ಪ್ರಿಯಾನ್ಸಿಗೆ ಒಂದು ಸ್ವಲ್ಪ ತಕ್ಕಂತೀನಿ ಅವನಿಗೆ ತಿನ್ಸೋಕ್ಕೆ. ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್. ಇಲ್ಲ, ಅಷ್ಟು ತಗೊಂಡಿಲ್ಲ, ಬಾಕ್ಸಿಗೆ ಇಷ್ಟು ಇಳಿದಿದೆ, ಇಷ್ಟು ಇಟ್ಟಿದ್ದೀನಿ. ಇನ್ನೆಷ್ಟು ಇರಲಿ. ರೆಡಿ ಆಯ್ತು ಫ್ರೆಂಡ್ಸ್, ಒಂದು ಬಾಕ್ಸ್ ಬಂದ್ರೆ ಹಣ್ಣು ತಗೊಂಡು ಫ್ರೆಂಡ್ಸ್. ಬಾಳೆಹಣ್ಣು ತಗೊಂಬಂದಿದ್ದೆ. ಹಿಡ್ಕೊಂತಂಬಿಡು ಪಪ್ಪ, ಹಿಡ್ಕೊಂತಂಬಿಡು ಬಿಡು, ಯಪ್ಪ ಬಾಕ್ಸ್ ಕಟ್ಟಿ ಬಂದು ಹೇಳ್ಕೊಂಬಿಟ್ಟ ಬಾಳೆಹಣ್ಣು ತಿನ್ನಕ್ಕ. ಸಾಕು ಬಿಡು, ಒಪ್ಪತ್ತು ಮಾಡೋಕೆ ಇವಿಷ್ಟನ್ನು ತಗೊಂಬಂದಾರೆ ಇವರು, ಒಂದು ತಿಂಗಳಿಗೆ ಆಗಷ್ಟು. ಏನೇನು ತಗೊಂಬಂದಾರೆ ಅಂದರೆ ದ್ರಾಕ್ಷಿ, ನೆಕ್ಸ್ಟ್ ಸಪೋಟು, ಬಾಳೆಹಣ್ಣು ಮತ್ತು ಇವು ಆರೆಂಜು, ಸಪೋಟು, ಈ ಹಣ್ಣು ಒಪ್ಪತ್ತು ಮಾಡಲ್ಲ, ಇವೇ ತಿನ್ಕೋದಿಲ್ಲ. ಏನೋ ಒಂದು ಸ್ವಲ್ಪ ನೀರು ಹಾಕಿ ಬೇಕಾಗುತ್ತೆ. ಬಾಕ್ಸ್ಗೆ ಹಾಕಿಟ್ಬಿಟ್ಟಿನಿ ನಾನು, ಬಾಕ್ಸ್ನಾಗ ಐತೆ. ಈಗ ಸತ್ತಿರ್ತೀನಿ ಫ್ರೆಂಡ್ಸ್, ಅವ್ರು ಒಂದೊಂದು ಊಟ ಮಾಡೋದು ಅಂದ್ರೆ ಇವಾಗ ನೋಡಿ ಊಟಕ್ಕೆ ಹಾಕ್ಬಂದು ಬಾಕ್ಸಿಗೆ ಹಾಕಿದ್ದೀನಿ. ನೀನು ಒಂದು ಬಾಳೆಹಣ್ಣನ್ನು ಒಂದೇ ತಾಂಬ ಅಂದಿನಿ, ನೀನು 4 ರೈಸ್ ತಿನ್ಬೇಕಂತ್ರ. ಹೆಂಗೈತ್ರ ಈತ? ಒಂದು ಬಾಳೆಹಣ್ಣು ಹಿಡ್ಕೊಂಬಿಟ್ಟನ್ ಕಳ್ಳ. ಆಯ್ ಅರ್ಜೆಂಟ್ನಾಗ ಜಲ್ದಿ ಚಡ್ಡಕ್ಕ ಓಡೋದು. ಇನ್ನು ಅವರಪ್ಪಗೆ ಟೈಮ್ ಸಿಗೋದೆ ಈಗ. ಟೈಮ್ ಸಿಕ್ಕ ಕಳಿಸ್ಬಿಡಕ್ಕೆ ಮಗನ್ನ, ಇಲ್ಲಾಂದ್ರೆ ಪಾಪ ನನ್ನ ಜೊತೆ ಮನೆಗೇ ಇರ್ತಾನೆ, ಇಲ್ಲಾಂದ್ರೆ ಸಂಡೆ ಸ್ವಲ್ಪ ಹೋಗಿ ಬರ್ತಾನೆ ಅಷ್ಟೇ. ಇನ್ನು ನೈಟ್ ಬಂದು ಫುಲ್ ಹೊತ್ತಾದ್ರೆ ಹೋಗಲ್ಲ, ಹೊತ್ತಿದ್ರೆ ಸ್ವಲ್ಪ ಒಂದು ರೌಂಡ್ ಹೋಗ್ಬಿಡ್ತಾನೆ. ಅದಕ್ಕೆ ಪಾಪ ಹೋಗಿ ಬರಲಿ ಅಂತ ಕಳಿಸಿಬಿಡಿ ಅರ್ಜೆಂಟ್ನ, ಡಬ್ಬ ಚಡ್ಡಿ ಹಾಕಿ. ಅಲ್ಲ ಪ್ರೀ, ಏನು ಮಾಡ್ಬೇಕು ಡ್ಯೂಟಿ ಇದು. ಅವತ್ತು ಮಮ್ಮ ಉಣಲ್ಲ ಅವನು, ಇವತ್ತು ಹಣ್ಣುಗಳು ನೋಡಿ ಬಿಡೋಣಲ್ಲ ಆತ. ಇನ್ನು ನಮ್ಮ ಪಪ್ಪ ಕಡ್ಸೇನ ಕೊಡು, ನಮ್ಮ ಪಪ್ಪ ಫಸ್ಟ್ ಬೋಣಿ ನಿಂದೆ ಅವತ್ತು ಹಣ್ಣಿಂದ 7:30 ಹೋಗಿ 7:22 ಆಗಿರ್ತಾನೆ. ಯಾರನ್ನು ಲಾಗ್ ನೋಡೋರು ಕೂಡ ಅನ್ಕೊಂಡ್ಬಿಡ್ತಾರೆ, ಒಪ್ಪತ್ತು ಮಾಡೋಕ್ಕೆ ಈ ಸಣ್ಣ ತರಿಸೋಳು ಇನ್ಯಾವ ಒಪ್ಪತ್ತ. ಸಾರಿ ಫ್ರೆಂಡ್, ನಾನು ಬಾಳೆಹಣ್ಣು ಒಂದೇ ತಗೊಂಬಾ ಅಂದೀನಿ, 1-2. ಅವರು ತಮ್ಮ ಮಗಗೋಸ್ಕರ ತಗೊಂಬಂದಾರೆ ಇವೆಲ್ಲ, ನನಗೋಸ್ಕರ ಏನಲ್ಲ. ದ್ರಾಕ್ಷಿ ಹಣ್ಣು ಇಷ್ಟಪಡ್ತಾನೆ, ಮತ್ತು ಈಗೀಗ ಆರೆಂಜ್ ಹಣ್ಣು ಇಷ್ಟಪಡ್ತಿದ್ದಾನೆ. ಹಣ್ಣು ಇಷ್ಟ ಅವನಿ, ಹಣ್ಣುಗಳು. ಶಿವರಾತ್ರಿಗೆ ತಗೊಂಬಂದು ಇಲ್ಲ ಫ್ರೆಂಡ್, ನಾವು ನಿಜ ಹೇಳ್ಬೇಕಂದ್ರೆ ಸಂಡೇ ಇಷ್ಟ ಹಣ್ಣು ತಗೊಂಬಂದಿರ್ತೀವಿ. ಒಂದು ವಾರ ಆಗ್ಬೇಕಲ್ಲ ಈ ವಾರ. ಆಯಪ್ಪ ಮಾಡ ಬಾಳೆಹಣ್ಣು ತಿನ್ನಕ್ಕಂತಾನಂತೆ, ತೋರಿಸ್ತಾನೆ. ಬಾಳೆಹಣ್ಣು ತಿಂತೀಯಾ? ಇಲ್ಲ ಫ್ರೆಂಡ್, ನಾವು ಸಂಡೇ ಇಷ್ಟೇ ತಗೊಂಬರೋದು ಹಣ್ಣು, ಯಾಕಂದ್ರೆ ಒಂದು ವಾರ ಆಗ್ಬೇಕಲ್ಲ ಅವನಿಗೆ ತಿನ್ಸಕ್ಕೆ ಕೊಡ್ತೀವಿ. ಕುರ್ಕುರೆ ಇವಾಗ ಅವಾಯ್ಡ್ ಮಾಡಿಬಿಟ್ಟಿವಿ ಅವನಿಗೆ. ಊರಿಗೆ ಹೋದಾಗಂದ್ರೆ ಸ್ವಲ್ಪ ಜಾಸ್ತಿ, ಯಾಕಂದರೆ ಮೊಮ್ಮಗ ಪ್ರೀತಿ ಅಂತೇಳಿ ಜಾಸ್ತಿ ಪಾಪ ಸಣ್ಣ ಹುಡುಗ ಅಂತೇಳಿ ತಿನ್ನಿಸ್ತಾರಲ್ವ, ಅವ್ರು ಆಸೆ ನಿರಾಸೆ ಮಾಡೋರು. ಅಲ್ಲಿ ಊರಿಗೆ ಹೋದಾಗ ಜಾಸ್ತಿ ಅಂತಾನೆ, ಮನೆಯಲ್ಲಿದ್ದಲ್ಲಿ
ತಿನ್ನಲ್ಲ ಹಣ್ಣೆ ವಾರಕ್ಕೆ ತರದೆ. ಬಟ್ ಇವಾಗ ಒಂದು ಹಣ್ಣು ಹೇಳಿದ್ರೆ ಇಷ್ಟ ಬಂದ್ರಲ್ಲ ಸ್ವಲ್ಪ ನನಗೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಸಂಡೆ ತಗೊಂಬಂದ್ರೆ ಮತ್ತೆ ಸಂಡೆವರೆಗೆ ಆಗ್ತಾವ ಹಣ್ಣು. ಸುಲ್ಕೊಳ್ಳ ಇದನ್ನ? ಹ್ಞೂ 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 ತಗ ಸುಲ್ಕ ನೀನು. ಸುಲ್ಕ ಇರಲಿ. ಓಕೆ ಫ್ರೆಂಡ್ಸ್, ಇವ್ರ ಡ್ಯೂಟಿಗೆ ಬಾಕ್ಸ್ ಬಿಡಕತ್ತೀನಿ. ಇವ್ರು ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಮತ್ತೆ ಕಂತೀನಿ. ಬಾಯ್ ಮಾಡ್ಪ್ರಿ. ಬಾಯ್. ನಿನ್ನ ಗುಳ್ಳಿ ನೋಡಿ ಅಲ್ಲಿ ಬಿದ್ದತ್ತೆ. ಗುಳ್ಳಿ ಹಿಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಅವರಪ್ಪ ಡ್ಯೂಟಿಗೆ ಹೋಗ್ಬಂದು ಚಿಲ್ಡ್ರೆ ಉಳಿದಿದ್ರೆ ಕೊಡ್ತಾನೆ, ಹಾಕಕ್ಕೆ ನಿಂತು ಬಿಡ್ತಾನೆ. ಎಲ್ಲಿ ಬಿಸಾಗಿ ಅಲ್ಲಿ ಬಿಸಾಕಿ ಬಿಡ್ತಾನೆ ಎಲ್ಲದೆಲ್ಲ. ನಿನ್ನ ಗುಳ್ಳಿ ತಗೊಂತಾರಂತೆ ಅವರು. ಕೊಡ್ತೀಯಾ? ಎಲ್ಲ ಆಡ್ರೆ ತಗೊಡ್ತೀಯ ಅಂದ್ರೆ ಓಡ್ತಾನೆ. ಎಷ್ಟಾಗ್ಯಪ್ಪ ಯಪ್ಪ ನಿನ್ನ ಪೈಸಾ ಎಷ್ಟಾಗ್ಯಾವ? ಈ ವಯಸ್ಸಿಗೆ ದುಡ್ಡು ಕಲಿಯಾಕೋದು ಕಲ್ತಾನೈತೆ. ಅವರಪ್ಪ ಪೈಸೆ ಕೊಟ್ರೆ, ಇದು ಹುಡುಗನು ಭಾರಿ ಐತೆ ನೋಡಿ ಫ್ರೆಂಡ್. ಅವರಪ್ಪ ಪೈಸೆ ಕೊಟ್ಟರೆ ಗುಳ್ಳೆ ಹಾಕ್ತಾನೆ. ನಮ್ಮ ಹತ್ರ ಏನಾದರೂ ಕೊಟ್ಟರೆ ಅಂಗಡಿಗೆ ಹೋಗ್ಬಾ ಅಂತಾನೆ. ಇವು ತಾಡ್ಲ ನನ್ನ ಪೈಸಾ ನಂದು ನೋಡು. ಕೊಡಲ್ಲ ನೋಡು ಎಷ್ಟಿದ್ದಾನೆ. ಕೊಡು ಅವ್ರಿಗೆ ಅಂತ ಕೊಡಪ್ಪ. ಪ್ರಿಯೆ ಪ್ರಿಯೆ ಕೊಡು ಮಗ್ನೆ ಅವ್ರಿಗಂತೆ. ತಾಂಡೋತ್ರ ತಡಿ ನೀನು ಪಚಂಡಿರ್ತಿಯಲ್ಲವ. ಕೊಡಲ್ಲ ಅವಾಗ? ಕೊಡಲ್ಲ. ಯಾವಾಗ ಓಪನ್ ಮಾಡ್ತಾನೆ ಉಪ್ಪಿಟ್ಬಿಡ್ತೀವಿ ಶೋಣದಿದ್ದು. ಓಕೆ ಫ್ರೆಂಡ್ಸ್, ಮತ್ತೆ ಕಾಣ್ತೀವಿ. ಬಾ. ರೆಡಿ? ಓಕೆ ಫ್ರೆಂಡ್ಸ್, ಈಗ ಸ್ನಾನ ಮಾಡಿ ಜಸ್ಟ್ ಈಗ ಬಂದೆ. ಪ್ರಿಯನ್ ಸಿಗಟ ಸ್ನಾನ ಐತಿ. ಈಗ ಗುಡಿಗೆ ಹೋಗ್ಬರೋ. ಗುಡಿಗೆ ಅಂದ್ರೆ ದರ್ಗಕ್ಕೆ ಹೋಗ್ಬರೋಕೆ, ಗುರುವಾರ ಅಲ್ವಾ, ಹಾಗಾಗಿ ಹೋಗೋಣ ಬಾ ಅಂತಾನೆ. ಉದ್ದಿನ ಕಡ್ಡಿ ಕೊಡ ಅಂತಾನೆ. ಓಕೆ ಫ್ರೆಂಡ್ಸ್, ಹೋಗ್ಬಂದು ಕಾಣ್ತೀನಿ ಮತ್ತೆ. ಹೋಗೋಣ ನಡಿ. ನೋಡಿ ಫ್ರೆಂಡ್ಸ್, ಈ ಗುಡಿಗೆ ಹೋಗಿ ಬಂದೀವಿ ಅಲ್ವಾ. ನಾನು ಒಪ್ಪತ್ತು ಏನು ಮಾಡ್ತೀನಿ, ಏನು ತಿಂತೀನಿ ಅಂದರೆ ಏನು ತಿನ್ನಲ್ಲ. ಈಗ ಹಾಲು ಕುಡಿತಿದ್ದೆ ಬೆಳಿಗ್ಗೆ ಮೊದಲೆಲ್ಲ. ಹಾಯ್ ಮಾಡಿ. ಹಾಯ್ ಸಾಕು. ಮೊದಲೆಲ್ಲ ಒಪ್ಪತ್ತಿರ್ತಿದ್ದೆ ಮದಕ್ಕಿನ ಮುಂಚೆಗೆ. ಅವಾಗ ಬೆಳಿಗ್ಗೆ ಒಂದು ಗ್ಲಾಸ್ ಹಾಲು ಕುಡಿತಿದ್ದೆ. ಹಾಲು ಕುಡಿದು ಆಯಿತು. ಮಧ್ಯಾಹ್ನ ಏನಾದರೂ ಹಣ್ಣು ತಿಂತಿದ್ದೆ ಅಷ್ಟೇ. ಇನ್ನು ನೈಟ್ ಊಟ ಮಾಡೋದಷ್ಟೇ. ಬಟ್ ಈಗ ಹಾಲು ನನಗೆ ಕುಡಿಯೋಂಗೆ ಆಗ್ತಿಲ್ಲ. ಈ ತಲೆನೋವು ಬಂದುಬಿಡ್ತೈತೆ ಚಹಾ ಕುಡ್ದಿಲ್ಲ ಅಂದರೆ. ಹಾಗಾಗಿ ನಾನು ಚಹಾ ಕುಡಿತೀನಿ ಒಂದು ಗ್ಲಾಸ್. ಆಯಿತು. ಇನ್ನು ನನಗೆ ಮಧ್ಯಾಹ್ನ ನೀರು ಅಡಿಕೆ ಆದಾಗ ಅಂದಾಗ ನೀರು ಕುಡಿತೀನಿ. ಹಣ್ಣು ತಿನ್ಬೇಕು ಅನಿಸಿದ್ರೆ ತಿಂತೀನಿ, ಇಲ್ಲಾಂದರೆ ಇಲ್ಲ. ತರ್ಸ್ಕೊಂಡಿದ್ದೀನಿ, ನೋಡಬೇಕು. ಅಂದರೆ ಅವಾಗ ನನಗೆ ಈಗ ಫುಲ್ಲು ಏನು ತಿಂದಾರ್ದಂಗೆ ಇರೋಕ್ಕಾಗಲ್ಲ. ನೋಡ್ತೀನಿ. ಹೋದ ವಾರ ಮೊದಲೆಲ್ಲ ಮಾಡ್ಕೊತಿದ್ದೀನಿ. ಹೋದ ವಾರ ಏನು ತಿಂದಿದ್ದಿಲ್ಲ, ಹಾಗೇ ಇದ್ದಿದ್ದೆ. ಈಗ ಅದಕ್ಕೆ ನನಗೆ ಡೌಟ್ ಇತ್ತು, ಏನೋ ತಿಂತೀನೇನೋ. ಮತ್ತು ಇವ್ರು ಹೋಗ್ಬಿಟ್ರೆ ಏನು ತಿನ್ನೋಕ್ಕಾಗಲ್ಲ ಅಂದರೆ ತರ್ಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತೇಳಿ ಇವ್ರಿಗೆ ಹೇಳಿದ್ದೆ. ಹಿಂಗೆ ಒಪ್ಪತ್ತಿರ್ತೀನಿ. ಹೋದ ವಾರ ಏನು ತಿಂದಿಲ್ಲ ನಾನು. ಹೋದ ವಾರ ಬೆಳಿಗ್ಗೆ ಹಿಂಗೆ ಚಹಾ ಕುಡ್ದಿದ್ದಕ್ಕೆ ಆಯಿತು. ಇನ್ನು ಸಾಯಂಕಾಲ ದೀಪ ಹಚ್ಚಿ ಒಪ್ಪತ್ಬಿಟ್ಟಿದ್ದೆ. ಆಗ ಒಪ್ಪತ್ಬಿಟ್ಟು ಒಗ್ಗರಣೆ ತಿಂದಿದ್ದೆ, ಏನು ತಿಂದಿದ್ದಿಲ್ಲ. ಇವ್ರಿಗೆ ಯಾಕೋ ಅನಿಸಿತ್ತು ನನಗೆ. ಹೇಳ್ದೆ ಹಿಂಗ ಅಂತ. ಹಣ್ಣು ಏನೇನು ತಗೊಂಬರ್ತೀನಿ ಅಂತ ತಗೊಂಬಂದಿದ್ದಾರೆ. ಅವ್ರು ನೋಡಿದ್ರೆ ಅಷ್ಟು ಹೊತ್ಕೊಂಬಂದಿದ್ರೆ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತಂದೇಳಿ ಈಗ ಚಹಾ ಕುಡಿತೀನಿ. ಚಹಾ ಕುಡಿದು ಬಟ್ಟೆ ವಾಶ್ ಮಾಡ್ಬೇಕು ಫ್ರೆಂಡ್ಸ್. ಇವಾಗ 25 ದಿನ ಬಿಟ್ಟರೆ ಮತ್ತು ನಾಳೆ ಶುಕ್ರವಾರ ದಿವಸ ನನಗೆ ಬಟ್ಟೆ ಇಟ್ಕೊಂಡಿರೋದು ಹಾಕಲ್ಲ. ಹಾಗಾಗಿ ಬಟ್ಟೆ ವಾಶ್ ಮಾಡಬೇಕು. ಪಾತ್ರೆ ಏನಿಲ್ಲ, ಒಂದು ಸ್ವಲ್ಪ ಅನ್ನ ಮಾಡಿದ್ದು. ಅದೇ ಇದು ಪುದೀನ ರೈಸ್ ಮಾಡಿದ್ನಲ್ವ, ಅದು ಅಷ್ಟಿದೆ. ಅದನ್ನು ತಿಕ್ಕಿ ಆಯಿತು. ಇವ್ನಿಗೆ ಮಲಸಿ ಇವಾಗ ನನ್ನ ಜೊತೆಗೆ ಕುಂತ ಚಹಾ ಕುಡಿಸ್ತಾಳೆ ಅಮ್ಮ ಅಂತ. ಕುಡಿಸಲ್ಲ ಫ್ರೆಂಡ್ಸ್, ಅವ್ನಿಗೆ ಚಹಾ ಏನು ಅಷ್ಟಿದಿಲ್ಲ. ನಾನು ಹಾಯ್ ಅನ್ನು ನೋಡಿ ಕುಡ್ಸಲ್ಲ ಅಂದಕ್ಕೆ ಹೆಂಗೆ ಹೆಂಗೆ ಮಾಡ್ಕೊಂಡು. ಅಯ್ಯ ಇರಲಿ ತಗ, ಇರಲಿ ಬಾ. ಇಷ್ಟು ಶೆಡು ಈ ವಯಸ್ಸಿಗೆ. ಆ ವಯಸ್ಸಿಗೆ ನಿಮ್ಗೆ ಸಿಟ್ಟು ಗೊತ್ತಿದ್ದಿಲ್ಲ, ಶೆಡು ಗೊತ್ತಿದ್ದಿಲ್ಲ. ಈಗ ಸ್ವಲ್ಪ ಏನು ಅನ್ನಂಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ಚಹಾ ಕುಡಿದು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಕಾಣ್ತೀನಿ ಬಾ. ಫ್ರೆಂಡ್ಸ್, ನಾನು ಬಟ್ಟೆ ವಾಶ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಮಗ ದ್ರಾಕ್ಷಿ ಹಣ್ಣು ಹಾಕ್ಕೊಂಬಂದು ಇಲ್ಲಿ ನಾನು ಬಟ್ಟೆಗಲ್ಲಿ ತಿನ್ಕೊಂತಾನೆ. ಏನು ತಿನ್ನೋ ಕುಂತಪ್ಪ ಫ್ರೀ? ಏನು ಪಾಕಡದ ನೋಡಿ. ನಾನು ಬಟ್ಟೆ ಒಯ್ತನಪ್ಪ ಅಲ್ಲಿ ಮನ್ಸಿದ ಮಕ್ಕಳು ಚಂದ ತಿನ್ನು ಅಂದರೆ ತಾನು ಇಲ್ಲಿಗೆ ಬಂದು ಕುಂತ್ಕೊಂಡು ನನಗಿನ ಮುಂಚೆ.
ಆ ಕಡೆ ಗಂಡು ಫ್ರೆಂಡ್ ನನ್ನ ಮಗ ಇಲ್ಲಿ ತಿನ್ನಪ್ಪ ಸುಮ್ಮನೆ ನೀರ್ನಾಗ ಆಡ್ತಾನಂತ ಇಲ್ಲಿ ಕುಚ್ಕೊಂಡು ತಿನ್ನಪ್ಪ ಅಂತ ಹೇಳಿದರೆ ಪಟ್ಟೋಗಿ ಬರ್ತಾನಂತ ನಾನು ಬರ್ತೀನಿ ನಾನು ಕುಚ್ಕೊಂತೀನಿ ಅಂತೇಳಿ ಅಲ್ಲೋಗಿ ಕೂತ್ಕೊಂಡು ನಾನು. ಓಕೆ ಫ್ರೆಂಡ್ಸ್, ಬಟ್ಟೆ ವಾಶ್ ಮಾಡಿ ಬರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸನೂ ಆಯಿತು. ಕೆಲಸ ಆದಮೇಲೆ ಒಂದು ಸ್ವಲ್ಪ ನನಗೂ ಏನೋ ರಿಲ್ಯಾಕ್ಸ್ ಬೇಕಿತ್ತು. ಅಂದರೆ ಒಂದು ಸ್ವಲ್ಪ ಬುಕ್ ಓದೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಹಾಗಾಗಿ ನಾನು ಇದು ಡೈಲಿನೂ ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಎಲ್ಲ ಕೆಲಸ ಆದಮೇಲೆ ನನಗಾಗಿ ಒಂದು ಅರ್ಧ ತಾಸಾಗಲಿ ಒಂದು ತಾಸಾಗಲಿ ಇಲ್ಲ ಒಂದು ಸ್ವಲ್ಪ ಹೊತ್ತಾಗಲಿ ಒಂದು ಸ್ವಲ್ಪ ಬುಕ್ ಓದ್ತೀನಿ. ಯಾಕಂದರೆ ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಬೇಕಲ್ವ. ಯಾಕಂದರೆ ಮನೆಯಲ್ಲೇ ಇರ್ತೀವಿ ಅಂದಮೇಲೆ ಮನೆಯಲ್ಲೇ ಇದ್ದಿದ್ದು ಒಂದು ಸ್ವಲ್ಪ ಬೋರ್ ಅನಿಸುತ್ತೆ. ಮನೆಯಲ್ಲೇ ಅಡುಗೆ ಮಾಡಬೇಕು, ಮುಸುರೆ ತಿಕ್ಕಬೇಕು, ಪಾತ್ರೆ ವಾಶ್ ಮಾಡೋದು. ಅದೇ ಹೆಣ್ಮಕ್ಳಿಗೆ ಅಂದರೆ ಇನ್ನು ಹೊರಗೆ ಹೋಗೋರಿಗೆ ಅಂದರೆ ಏನು ಕಾಣಿಸಲ್ಲ ಫ್ರೆಂಡ್ಸ್. ಮನೆಯಲ್ಲಿರೋರಿಗೆ ಒಂಥರ ಗುಂಗಿದ್ದಂಗೆ ಇರುತ್ತೆ. ಒಂದು ಸ್ವಲ್ಪ ಬುಕ್ ಓದೋದ್ರಿಂದ ನಮಗೂ ಒಳ್ಳೆಯದಾಗುತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಬುಕ್ ಓದ್ತಿದ್ದೀನಿ. ಈಗ ನಾನು ಮೊದಲಿಂದ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಡೈಲಿ ನೋಡೋರಿಗೆ. ನನಗೆ ಒಂಥರ ಕತೆ ಥರ ಬುಕ್ಸ್ ಇರಬೇಕು, ಇಂಟ್ರೆಸ್ಟ್ ಬರಬೇಕು. ಆ ಥರ ಬುಕ್ಸ್ ಇದ್ದರೆ ನಾನು ನಿಜ ಅದು ಬುಕ್ಕೇ ಬಿಡೋಲ್ಲ, ಮುಗಿಯೋವರೆಗೂ ಓದ್ತೀನಿ. ಬಟ್ ಇದು ನಾನು ಓದ್ತಿರೋದು ಮಹಾಭಾರತ. ಡೈಲಿ ಏನಿಲ್ಲ ಅಂದರೆ ಅದು ಒಂದು ದೊಡ್ಡ ಬುಕ್ ಇದೆ ಫ್ರೆಂಡ್ಸ್, ಅದು ನೋಡ್ತಿದ್ದೀರಲ್ಲ ಆ ಬುಕ್ ಇದೆ. ಬಟ್ 1-2 ಪೇಜ್ ಆದಮೇಲೆ ಒಂದೊಂದು ಥರ ಕತೆ ಥರ ಇದೆ. ಯಾವಾಗಾದರೂ ಒಂದು ಟೈಮ್ ತೋರಿಸ್ತೀನಿ. ನಾನು ಅಷ್ಟು ಒಂದು ಪ್ಯಾರಾ ಅಂದರೆ ಒಂದು 2 ಪೇಜ್ ಇಲ್ಲ 1 ಪೇಜ್ ಅಷ್ಟು ಇರುತ್ತೆ, ಅಷ್ಟು ಓದ್ತೀನಿ. ಅಂದರೆ ನನಗೆ ಅದು ಅರ್ಥ ಮಾಡ್ಕೊತೀನಿ. ಅರ್ಥ ಮಾಡ್ಕೊಂಡು ಅಷ್ಟೆಷ್ಟು ಓದ್ತೀನಿ ನನಗೆ ಸಾಕನ್ನೋವರೆಗೂ. ಅಂದರೆ ಈ ಥರದ ಕತೆ ಇಷ್ಟಿರುತ್ತೆ, ನೆಕ್ಸ್ಟ್ ಇನ್ನೊಬ್ರ ಕತೆ ಬರುತ್ತೆ, ಆ ಥರ ಇರುತ್ತಲ್ವ. ಆ ಥರ ಓದಿ ನನಗೆ ಸಾಕನ್ಸಿದ್ರೆ ನಾನು ಬಿಡ್ತೀನಿ. ಇನ್ನು ನಾನು ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ಕೆಲಸ ಆದಮೇಲೆ ನಾನು ಬುಕ್ ಇಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಅವ್ನು ಮಲಗಿದಾಗೆ ನನಗೆ ಏನಾದರೂ ಮಾಡೋಕ್ಕೆ ಟೈಮ್ ಸಿಗೋದು. ಇನ್ನು ನಾನು ಅದಿಷ್ಟು ಮಾಡಿ ಇವಾಗ ಸ್ವಲ್ಪ ಟಿ ವಿ ಮತ್ತು ಫೋನು ಅವಾಯ್ಡ್ ಮಾಡ್ತಿದ್ದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ. ಹಾಗಾಗಿ ನನಗೆ ಎಷ್ಟು ಕೆಲಸ ಇರುತ್ತೆ ಅಷ್ಟು ಫೋನಿಂದ ಯೂಸ್ ಮಾಡಿ ನಾನು ಆ ಸೈಡ್ಗೆ ಇಟ್ಟು ಇನ್ನು ನಾನು ಬುಕ್ ಓದೋದ್ರಲ್ಲಿ ಜಾಸ್ತಿ ಅದ್ರ ಮೇಲೆ ಇಚ್ಛೆ ಇಡ್ತಿದ್ದೀನಿ. ಹಾಗಾಗಿ ನಮಗೂ ಒಂದು ಸ್ವಲ್ಪ ಯಾಕೋ ನನಗದು ಓದೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಿದೆ. ಹಾಗಾಗಿ ಇದು ಅಂತ ಈಗಿಂದಂತಲ್ಲ ಫ್ರೆಂಡ್ಸ್. ನಾನು ಹೇಳ್ಬೇಕಂದ್ರೆ ನನಗೆ ಕತೆ ಓದೋಕ್ಕೆ ಇಷ್ಟ. ನನಗೆ ಚಿಕ್ಕವಳಿದ್ದಲ್ಲಿಂದ ಓದ್ತಿದ್ದೆ. ಅಂದರೆ ಈ ಥರ ನ್ಯೂಸ್ ಪೇಪರಲ್ಲಿ ಬರ್ತಿತ್ತಲ್ವ ಅದು ಓದ್ತಿದ್ದೆ. ಇನ್ನು ಈಗ ಇತ್ತೀಚೆಗೆ ಬಂದು ನಾನು ಪ್ರೆಗ್ನೆನ್ಸಿಲಿಂದ ಈ ಥರ ಬುಕ್ಸ್ ಓದ್ತಿದ್ದೀನಿ. ಯಾಕೋ ನನಗೆ ಅದು ಇಂಟ್ರೆಸ್ಟ್ ಬರ್ತಿದೆ. ಹಾಗಾಗಿ ಅದೇ ಕಂಟಿನ್ಯೂ ಮಾಡ್ತಿದ್ದೀನಿ. ಸುಮ್ಮನಿರಪ್ಪ, ಒಪ್ಪದು ಬಿಟ್ಟಿನಿ. ಸ್ವಲ್ಪ ಬಾಕ್ಸ್ ಸಕ್ಕರೆ ಹಾಕ್ಕೊಂಡಿನಿ. ಮತ್ತು ಮಧ್ಯಾಹ್ನ ಬಂದು 2 ಬಾಳೆಹಣ್ಣು ತಿಂದೀನಿ ಅಷ್ಟೇ. ಈಗ 6 ಗಂಟೆ ಆಯಿತು, ದೀಪ ಹಚ್ಚಿ ಒಪ್ಪತ್ತು ಬಿಟ್ಟಿದ್ದೀನಿ. ಅದಕ್ಕೆ ಏನೋ ತಿನ್ಬೇಕಲ್ಲ ಅಂತೇಳಿ ಮ್ಯಾಗಿ ಮಾಡ್ಕೊಂಡಿದ್ದೆ, ಅದು ತಿಂತಿದ್ದೀನಿ. ಇಲ್ಲಿ ಬಂದು ಮಾಡ್ಬಾ ಮಗನೆ. ಒಪ್ಪತ್ತು ಬಿಟ್ಟ ತಕ್ಷಣ ಏನಾದರೂ ಸ್ವೀಟ್ ಸ್ವಲ್ಪ ಬಾಯಿಗೆ ಹಾಕ್ಕೋಬೇಕಲ್ಲ. ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ತಿಂದಿನಲ್ವ, ಅದು ಹಣ್ಣು ತಿನ್ನಂಗೆ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಇವಾಗ ಮ್ಯಾಗಿ ಮಾಡ್ಕೊಂಡು ಫ್ರೆಂಡ್ಸ್. ಫಸ್ಟು ತಿಂದು ಬಿಡು, ಇಲ್ಲಿ ಬಾ. ಇವಾಗ ಮ್ಯಾಗಿ ಕೈ ತೋರಿಸ್ತಾನೆ. ಯಾರು ಮಾಡ್ಯಾರ? ಯಾರು ಮಾಡ್ರಪ್ಪ? ಮತ್ತೆ ನೋವು ಅಂತೇಳಪ್ಪ ನೀನು. ಅಮ್ಮ ಗುಡ್ ಬಾಯ್. ನನಗಿನ್ನ ನನ್ನ ಮಗನಿಗೆ ತುಂಬ ಇಷ್ಟ ಮ್ಯಾಗಿ ಅಂದರೆ. ಹಾಗಾಗಿ ಮತ್ತೆ ಸಾಕಷ್ಟೆ. ಮತ್ತೆ ಮುಂದಕ್ಕೆ ಹೇಳಿ ಮಾತಾಡ. ಎಷ್ಟು ಮೂಡ್ತಿದ್ದು ಇವನಿಗೆ ಜಾಸ್ತಿ ಇಷ್ಟ ಮ್ಯಾಗಿ ಅಂದರೆ. ಅದಕ್ಕೆ ಇಲ್ಲಿ ಇಟ್ಕೊಂಡು ಕುಂತೀನಿ ಹೇಳ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಸಿಂಪಲ್. ನಾನು ಏನು ಹಾಕಿಲ್ಲ. ನೀರು ಕುದಿಸಿ ಅದಕ್ಕೆ ಮ್ಯಾಗಿ ಪ್ಯಾಕೆಟ್ ಹಾಕಿದ್ದೀನಿ. ಮ್ಯಾಗಿ ಪ್ಯಾಕೆಟ್ ಹಾಕಿ ನೀರು ಕುದಿಸಿ ಮ್ಯಾಗಿ ಹಾಕ್ಕೊಂಡಿದ್ದೀನಿ. ನೀರು ಕುದ್ಮೇಲೆ ಮ್ಯಾಗಿ ಕುದ್ದಾದ್ಮೇಲೆ ಪುಡಿ ಬರುತ್ತಲ್ವ, ಅದು ಪುಡಿ ಹಾಕೊಂಡಿದ್ದೀನಿ, ಮ್ಯಾಗಿ ಪುಡಿ. ಹಾಗೆ ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಅಷ್ಟೇ. ಏನು ಮಾಡ್ಕೊಂಡಿಲ್ಲ ನಾನು, ಯಾಕಂದರೆ ನೈಟ್ ಮತ್ತೆ ಅಡುಗೆ ಮಾಡಬೇಕು. ಹೋಗ್ಲಿಬಿಟ್ಟು ಸಿಂಪಲ್ ಸ್ವಲ್ಪ ಜಸ್ಟ್ ಏನಾದರೂ ತಿನ್ನಬೇಕಲ್ಲ ಇವಾಗ ಉಪ್ಪತ್ತು ಬಿಟ್ಟು ಅಂತ ಮಾಡ್ಕೊಂಡೆ. ಒಗ್ಗರಣೆ ಮಾಡ್ಕೊಳ್ಳೋಣ ಅಂದರೆ ಬೇಡ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ಮ್ಯಾಗಿ ಮಾಡ್ಕೊಂಡೆ. ಈಗ ಇಲ್ಲಿ ಒಂದು ರಿಯಾಕ್ಷನ್. ನಿನಗೆ ಮ್ಯಾಗಿ ಇಷ್ಟನಾ ಪ್ರೀ ಮಗನೆ? ನಿನಗೆ ಮ್ಯಾಗಿ ಇಷ್ಟನಾ? ಇಷ್ಟನಾ ಅಂದರೆ ಇಲ್ಲಿ ತಗೊಂಡು ನಂಗೆ ದಬಕ್ಕಂತ. ಇಷ್ಟನಾ ನಿನಗೆ? ಓಕೆ ಫ್ರೆಂಡ್ಸ್, ಮತ್ತೆ ಕಂತೀನಿ. ಬಾಯ್ ಮಾಡಿ ಈಗ.
ಪ್ಲೇನ್ ಕಿಸ್ ಕೊಡು. ಪ್ರೀನ್ ಮೂಗಲ್ಲೈತಪ್ಪ. ಹೆಂಗೆ ಮಾಡ್ತಾರೆ ನೋಡಿ, ಹೆಂಗೆ ಮಾಡ್ತಾರೆ. ಹಾಗೆ ನೈಟ್ ಬಂದು ನಾನು ನಾಳೆ ಮಾಡೋಕ್ಕಂತನೇ ಇಡ್ಲಿಗೆ ನೆನಕಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಉದ್ದಿನಬೇಳೆ ನೆನಕಿದ್ದೆ. ಸ್ವಲ್ಪ ಇಡ್ಲಿಗೆ ಹಾಕಿ ನಾಳೆ ಮಾಡೋಕ್ಕೆ ಟಿಫನ್ಗೆ ಆಗುತ್ತೆ ಅಂತಂದೇಳಿ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ತಗೊಂಡೆ, ಉದ್ದಿನ ವಡೆ ಹಾಕೋಣಂತಂದೇಳಿ. ಹಾಗೆ ನೈಟ್ ಬಂದು ನಾನು ಉದ್ದಿನ ವಡೆ ಮತ್ತು ಹಾಗೆ ಬದನೆಕಾಯಿ ಕೈ ಚಟ್ನಿ ಮಾಡ್ತಿದ್ದೀನಿ. ಹೇಗೆ ಮಾಡ್ತೀನಿ ಈಗಿಲ್ಲ ಅಂತ ಮುಂದೆ ಇದೆ ನೋಡಿ. ಹಾಗೆ ಉದ್ದಿನ ವಡೆಗೆ ಬಂದು ನಾನು ಫಸ್ಟೇ ಉಪ್ಪು ನೆನಕಿದ್ದೆ ಫ್ರೆಂಡ್ಸ್, ಯಾಕಂದರೆ ನೈಸ್ ಉಪ್ಪು ಖಾಲಿ ಆಗಿತ್ತು. ಇನ್ನು ಡ್ಯೂಟಿಗೆ ಬರುವಾಗ ಹೇಳ್ಬೇಕು ತರ್ತಾರೆ, ಇಲ್ಲಾಂದರೆ ಅವ್ರು ಇದ್ದಾಗ ಹೇಳ್ಬೇಕು ತರ್ತಾರೆ. ಹಾಗಾಗಿ ನಾನು ಏನು ಮಾಡಿ ಅಂದಾಗ ಫಸ್ಟಿಗೆ ಒಂದು ಸ್ವಲ್ಪ ನೀರು, ಒಂದೆರಡು ಹನಿ, ಯಾಕಂದರೆ ನೀರು ಇದು ಉಪ್ಪು ನೀರು ಬಿಟ್ಕೊಳುತ್ತಲ್ಲ, ಒಂದು ಹನಿ ನೀರು ಹಾಕಿ ಉಪ್ಪು ಹಾಕಿದ್ದೆ, ನೆನೆಯಕ್ಕೆ ಬಿಟ್ಟಿದ್ದೆ. ಆಮೇಲೆ ಮಿಕ್ಸಿ ಮಾಡಿ ಇಟ್ಕೊ, ಇಬ್ಬರಿಗೆ ಅಲ್ವಾ ಸರಿಯಾಗುತ್ತೆ. ಏನಿಲ್ಲ ಅಂದ್ರೂ ಒಬ್ಬೊಬ್ರಿಗೆ 3-6 ವಡೆ ಆದರೆ ಸಾಕು. ಹಾಗಾಗಿ ಒಂದು ಸ್ವಲ್ಪ ಎಷ್ಟು ಬೇಕಷ್ಟೇ ನಾನು ಉದ್ದಿನ ಹಿಟ್ಟು ತಗೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಇದು ಹಾಕ್ಕೊಂಡೆ ಈರುಳ್ಳಿ. ಇನ್ನು ಸ್ವಲ್ಪ ನೈಸ್ ಕಟ್ ಮಾಡ್ಕೋಬೇಕಿತ್ತು, ಬಟ್ಟು ಅದು ಏನಂತ ಕಟ್ ಮಾಡ್ಕೊಳ್ಳುವಾಗ ಕಣ್ಣಾಗ ನೀರು ಬಡ ಬರ್ತಿದ್ವಿ ಫ್ರೆಂಡ್ಸ್. ಎಲ್ಲಿ ಕೈಗೆ ಹಾಕ್ಕೊಂಡೆ ಅಲ್ಲಿಗಾದ್ರೆ ಹಾಕ್ಕೊಂಡೆ, ನನ್ನ ಕೈಗೆ ಸ್ವಲ್ಪ ದಪ್ಪ ಆಯ್ತು ಅನಿಸಿತ್ತು ನನಗೇನೆ. ಸ್ವಲ್ಪ ನೈಸ್ ಕಟ್ ಮಾಡ್ಕೋಬೇಕು. ಆಮೇಲೆ ಐಡಿಯಾ ಬಂತು ಫ್ರೆಂಡ್ ನನಗೆ, ಈರುಳ್ಳಿ ಈ ರೀತಿ ತುರ್ಕೊಂಡಿದ್ರೆ ನಡೀತಿತ್ತಲ್ಲ ಅಂತಂದೇಳಿ ಹೋಗ್ಲಿ ಬಿಡಂತ ಮತ್ತೆ ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಿಗಲಿ ಅಂತಂದೇಳಿ ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡೆ. ಆದಷ್ಟು ಮಕ್ಕಳಿರೋ ಮನೆಯಲ್ಲಿ ಸೌತೆಕಾಯಿ ಮತ್ತು ಜಾಸ್ತಿ ತರಕಾರಿ ಹಾಕಿ ಎಲ್ಲದಕ್ಕೂ ನಾವೇನು ಮಾಡ್ತೀವಲ್ವ ಅಡಿಗೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಬೀಟ್ರೋಟು ಮತ್ತು ಈ ಥರ ಸೌತೆಕಾಯಿ ಸ್ವಲ್ಪ ಜಾಸ್ತಿ ಬಳಸಿ ಅಡುಗೆ ಮಾಡಿದರೆ ಮಕ್ಕಳು ತಿಂತಾವಲ್ವ, ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತಲ್ವ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸಿ ಮಾಡಿ. ಈಗ ಇತ್ತೀಚೆಗೆ ನಾನು ಅದನ್ನೇ ಮಾಡ್ತಿದ್ದೀನಿ. ಫಸ್ಟೆಲ್ಲ ನಾನು ಇಬ್ಬರೇ ಇರ್ತಿದ್ವಲ್ವ, ಆ ಥರ ಏನು ಮಾಡ್ತಿದ್ದಿಲ್ಲ. ಬಟ್ ಈಗ ನಾವು ಏನು ತಿಂತೀವಿ ಅವ್ನು ಪ್ರಿಯಾಂಶಿಗೆ ಊಟ ಅದು ಇವಾಗ ಅವನು ಕಲ್ತಿದ್ದಾನಲ್ವ, ಹಾಗಾಗಿ ಏನು ಮಾಡಿದ್ರು ಅವ್ನು ಕೇಳ್ತಾನೆ. ಹಾಗಾಗಿ ಈಗ ಡೈರೆಕ್ಟ್ ಅಂತ ಕೊಡೋಕ್ಕಾಗಲ್ಲ. ಸ್ವಲ್ಪ ಅದರಲ್ಲಿ ಏನಾದರೂ ಮಕ್ಕಳು ತಿನ್ನೋದು ಈ ಥರ ತರಕಾರಿ ಐಟಮ್ಸ್ ಇದ್ದರೆ ಅವ್ರಿಗೂ ಒಳ್ಳೆಯದಲ್ವ. ಹಾಗಾಗಿ ಸ್ವಲ್ಪ ಏನಾದರೂ ಮಾಡಲಿ ಸ್ವಲ್ಪ ಜಾಸ್ತಿನೇ ನಾನು ಮಕ್ಕಳು ತಿನ್ನೋ ಈ ಥರ ತರಕಾರಿ ಅಂಶ ಅವನ್ನಿರ್ತಾವಲ್ವ ಇವನ್ನ ಹಾಕಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಾಗೆ ನೋಡೋಣ ಅಂತೇಳಿ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ. ನಾನು ಅದು ಅವಾಗಲೇ ಹೇಳಿದ್ನಲ್ವ ಉಪ್ಪು ನೆನೆಕ್ಕಿದ್ದೆ ಅಂತೇಳಿ, ನೆನೆಕ್ಕಿ ಮತ್ತು ಇನ್ನೊಂದು ಹೇಳ್ತಾರೆ ಭಾಳ ಹೊತ್ತು ಬಿಡಬಾರ್ದು, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನೀರು ಬಿಟ್ಕೊಳ್ಳೋತಿತ್ತ ಅಂತ. ಅದೇ ಹೌದು ಫ್ರೆಂಡ್, ನಿಜಾನೇ. ನಾನು ಏನು ಮಾಡಿದೆ ಅಂದರೆ ಮಿಕ್ಸಿ ಹಾಕ್ಕೊಂಡು ಒಂದು 15 ನಿಮಿಷ ಈರುಳ್ಳಿ ಕೊಯ್ಕೊಂಡೆ. ಅಂದರೆ ಮಿಕ್ಸಿ ಹಾಕಿಟ್ರೆ ನಡೆಯುತ್ತೆ, ಬಟ್ ಈರುಳ್ಳಿ ಕಲಸಿ ಹಾಗೆ ಬಿಡಬಾರ್ದು, ನೀರು ಹೊಡಿಯುತ್ತೆ. ಹಾಗಾಗಿ ನಾನು ಇಟ್ಟು ಕಲಿಸ್ಕೊಂಡಿದ್ನಲ್ವ ಅವಾಗಿಂದಲೇ ಮಾಡ್ತಿದ್ದೀನಿ. ಇನ್ನು ಒಬ್ಬೊಬ್ಬರು ಬಂದು ಕೈಯಲ್ಲಿ ಮಾಡ್ತಾರೆ ಮತ್ತು ಬಟ್ಟೆಯಲ್ಲಿ ಮಾಡ್ತಾರೆ. ನಾನು ಕೈಯಲ್ಲಿ ಮುಂದೆ ಬರ್ತೆ ಫ್ರೆಂಡ್ಸ್, ಕೈಯಲ್ಲಿ ನೋಡಿದೆ, ಬಟ್ ಅದು ಬರ್ತಿದೆ ಹಾಕೋಕ್ಕೆ, ಬಟ್ ತೂತು ಆಗ್ತಿರ್ಲಿಲ್ಲ ಮತ್ತು ಸಪ್ರೇಟ್ ಆಗ್ತಿತ್ತು. ಹಾಗಾಗಿ ನಾನು ಈ ಥರದ್ದು ಕವರೇ ತಗೊಂಡೆ. ಇದು ಹಪ್ಳದ ಕವರು. ದೊಡ್ಡ ತಗೊಳಕ್ಕೆ ಹೋದ್ರೆ ಸುಮ್ಮನೆ ಎಣ್ಣೆ ಹತ್ರ ಯಾಕಂತೇಳಿ ನನಗೆ ಎಷ್ಟು ಬೇಕು ಅಷ್ಟೇ ಸಣ್ಣದು ಹಪ್ಪಳ ಮೊನ್ನೆ ಮಾಡಿದ್ನಲ್ವ ಅದು ಕವರ್ ತೆಗೆದಿಟ್ಟಿದ್ದೆ ನಾನು. ಹಾಗಾಗಿ ಅದರಲ್ಲೇ ಮಾಡೋಕ್ಕೆ ನಿಂತೆ. ಚೆನ್ನಾಗೇ ಬರ್ತಿದ್ದು ವಡೆ ಬಂದು. ಇನ್ನು ಉದ್ದಿನ ವಡೆ ಮಾತ್ರ ಸಖತ್ತಾಗೆ ಬರ್ತಿದ್ದೆ ಫ್ರೆಂಡ್ಸ್. ಇನ್ನು ನಾನು ಅಲ್ಲಿ ಮಾಡ್ತಾನೆ ನಾನು ತಿನ್ಕೊಂತಿದ್ದೆ. ಆಮೇಲೆ ಪ್ರಿಯಾಂಶಿಗೆ ಊಟ ಕೊಟ್ಟೆ. ಇನ್ನೊಂದು ಬಂದು ನಾನು ಇದು ಹಾಕಿಲ್ಲ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ. ಯಾಕಂದರೆ ಪ್ರಿಯಾಂಶನ್ ತಿಂತಿರ್ತಾನೆ ಖಾರ, ಅದರಲ್ಲಿ ಈಗ ಬರೋ ಮೆಣಸಿನ್ಕಾಯಿ ಫುಲ್ ಖಾರ ಇದ್ದಾವೆ. ಹಾಗಾಗಿ ನಾನು ಹಾಕಲಿಲ್ಲ, ಸ್ಕಿಪ್ ಮಾಡಿದೆ. ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ನಾನು ತಕ್ಕಂತ, ಬಟ್ ಈ ಸಣ್ಣ ಮಕ್ಕಳು ಹಂಗೆ ತಿಂತಾವಲ್ವ, ಹಾಗಾಗಿ ಸ್ಕಿಪ್ ಮಾಡಿದೆ. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಹಸೆ ಕೊಬ್ಬರಿನ ಹಾಕ್ತಾರೆ, ಬಟ್ ನೈಟ್ ತಿನ್ನೋದ್ರಿಂದ ಚೆನ್ನಾಗಿರಲ್ಲ ಕೊಬ್ಬರಿ ಅಂತಂದೇಳಿ ನಾನು ಅದನ್ನು ಸ್ಕಿಪ್ ಮಾಡಿದೆ. ಇನ್ನು ಸಬ್ಬಕ್ಸಿ ಪಲ್ಯನೂ ಹಾಕಬೇಕು, ಸಖತ್ತಾಗಿರುತ್ತೆ ವಡೆ ಬಂದು. ವಡೆ ಯಾವುದಾದ್ರೂ ವಡೆ ಮಾಡಿ ಅಂದರೆ ಮೆಣಸಿನ್ಕಾಯಿ ಆ ಥರದ್ದು ಚೆನ್ನಾಗಿರಲ್ಲ, ವಡೆದ್ರಲ್ಲಿ ಸಬ್ಬಕ್ಸಿ ಪಲ್ಯ ಹಾಕಿದ್ರೆ ಸಖತ್ತಾಗಿರುತ್ತೆ. ಹಾಕಿ ಒಂದು ಟೈಮ್ ಟ್ರೈ ಮಾಡಿ. ನಾನು ಯಾವುದಾದ್ರೂ ವಡೆ ಮಾಡಿದರೆ ಸಬ್ಬಕ್ಸಿ ಪಲ್ಯ ಹಾಕಿನೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಆದಮೇಲೆ ಒಂದು ಸೈಡು ನಾನು ಬದನೆಕಾಯಿ ಸುಟ್ಕೊತಿದ್ದೆ. ಅದು ಆವಾಗಲೇ ಹೇಳಿದ್ನಲ್ವ ಕೈ ಚಟ್ನಿ ಮಾಡ್ಕೋಬೇಕು ನಾನು ಅಂತಂದೇಳಿ, ಹಾಗಾಗಿ ಒಂದು ಸೈಡ್ ಅದನ್ನು ಸುಟ್ಕೊತಿದ್ದೆ. ಬದನೆಕಾಯಿ ಚಟ್ನಿ ಅಂದ್ರೇ ಒಂದಿಷ್ಟು ಇದೆ, ಮುಂದೆ ಹೇಳ್ತೀನಿ. ಅದು ಆ ಕಡೆ ಸುಟ್ಕೊಂಡ್ರೆ ಇದೇ ವಡೆ ಹಾಕಿದ್ದೀನಲ್ವ, ಇದರಲ್ಲೇ ಮಾಡಿಬಿಡೋಣ ಅಂತಂದೇಳಿ. ಬಟ್ ಒಲೆಯಲ್ಲೆಲ್ಲ ಹೆಂಗೆ ಮಾಡ್ತಾರಂದರೆ ಒಲೆಯಲ್ಲೇ ಹಾಕ್ಬಿಡ್ತೀನಿ ನಾನು ನೋಡಿದ ಮಟ್ಟಿಗೆ, ಅಂದರೆ ನಮ್ಮ ಮನೇಲಿ ನೋಡಿದ ಮಟ್ಟಿಗೆ ನಾನು ಹೇಳ್ತಿದ್ದೀನಿ. ಹೆಂಗೆ ಮಾಡ್ತಿದ್ರು ಅಮ್ಮ ಅಂದರೆ ಬೇರೆ ರೊಟ್ಟಿ ಸುಟ್ಕೊಂತ ಆಲ್ಮೋಸ್ಟ್ ಹೇಳಿರ್ತೀನಿ. ನಾವು ಗ್ಯಾಸ್ ತಗೊಂಡಿದ್ದೆ ಮೊನ್ನೆ ಇತ್ತೀಚೆಗೆ, ಏನಿಲ್ಲ ಅಂದರೆ ಒಂದು 4-5 ವರ್ಷ ಆಯ್ತು ಅಷ್ಟೇ ಅಂದ್ಕೊತೀನಿ. ನಮ್ಮ ಮನೇಲಿ ಎಲ್ಲ ಒಲೆ ಮೇಲೆ ಮಾಡ್ತಿದ್ರು. ಈಗಿನ ಅಮ್ಮ ನೀರು ಮತ್ತು ಇದು ರೊಟ್ಟಿ ಒಲೆ ಮೇಲೆ ಮಾಡೋದು.
ಬಿಟ್ಟರೆ ಇನ್ನು ಯಾವುದೋ ದೊಡ್ಡ ಅಡುಗೆ ಜಾಸ್ತಿ ಜನ ಇದ್ದರೆ ಒಲೆ ಮೇಲೆ ಮಾಡೋದು. ಇತ್ತೀಚೆಗೆ ಜಾಸ್ತಿ ಗ್ಯಾಸ್ ಯೂಸ್ ಮಾಡ್ತಿದ್ದಾರೆ. ಮೊದಲೆಲ್ಲ ರೊಟ್ಟಿ ಹಂಗೆ ಮಾಡ್ತಿದ್ರಲ್ಲ, ನಾನು ನೋಡಿದ ಮಟ್ಟಿಗೆ ಫ್ರೆಂಡ್ಸ್ ಹೇಳ್ತಿದ್ದೀನಿ. ನಮ್ಮ ಮನೇಲಿ ಮಾಡೋರು ಒಬ್ಬೊಬ್ಬರು ಅವಾಗೆಲ್ಲ ಒಲೆನೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಅಮ್ಮ ರೊಟ್ಟಿ ಹಂಗೆ ಸುಡ್ತಿದ್ರೆ ಒಲೆಯಲ್ಲಿ ಹಾಕ್ಬಿಡ್ತಿದ್ರು ಬದನೇಕಾಯಿ ಒಂದೆರಡು. ಜಾಸ್ತಿ ಅಮ್ಮ ಮಾಡ್ತಿದ್ದಿದ್ದೆ ಬದನೇಕಾಯಿ ನಮ್ಮ ಮನೆಯಲ್ಲಿ. ಇನ್ನು ಒಲೆಯಲ್ಲಿ ಹಾಕ್ಬಿಡ್ತಿದ್ರೆ ಒಂದು 2-3 ಒಂಡೇಲಿ ಹಾಕ್ಬೇಕಲ್ವ. ಹಾಗಾಗಿ ಒಲೆಯಲ್ಲಿ ಒಂದು ದೊಡ್ಡ ಇದ್ದರೆ ಸಣ್ಣ ಇದ್ರೂ ಹಾಕ್ತಿದ್ರು, ದೊಡ್ಡ ಇದ್ರೂ ಹಾಕ್ತಿದ್ರು. ಒಲೆಯಲ್ಲಿ ಹಾಕಿ ಅದೆಲ್ಲ ಚೆನ್ನಾಗಿ ಸುಟ್ಟಿರುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಬಟ್ ಅವಾಗ ನೋಡೋಕ್ಕೆ ಏನು ಒಲೆ ಮೇಲೆ ಮಾಡ್ತಾರೆ ಅನಿಸುತ್ತೆ. ಬಟ್ ಈಗ ನೋಡೋಕ್ಕೆ ಒಲೆಯಲ್ಲಿ ಬರೋ ಟೇಸ್ಟ್ ಇನ್ಯಾವುದರಲ್ಲಿ ಬರೋಲ್ಲ. ಒಲೆಯಲ್ಲಿ ಮಾಡಿದ ಅಡುಗೆ ಇನ್ಯಾವುದರಲ್ಲಿ ಬರೋಲ್ಲ ಟೇಸ್ಟ್. ಅಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ನಾವು ಅವಾಗಿದ್ದಾಗ ಎಲ್ಲರ ಮನೆ ಗ್ಯಾಸ್ ಇತ್ತು, ನಮ್ಮ ಮನೆಗೆ ಇದ್ದಿಲ್ಲ. ನನಗೆ ಅನಿಸುತ್ತೆ ಫ್ರೆಂಡ್, ಎಲ್ಲರ ಮನೆ ಗ್ಯಾಸ್ ಇತ್ತು, ನಮ್ಮ ಮನೆಗಿಲ್ಲ, ನಾವೇ ಒಲೆ ಮೇಲೆ ಮಾಡಬೇಕಿತ್ತು ಅಂದು. ಬಟ್ ಈಗ ಅನಿಸುತ್ತೆ ಒಲೆ ಮೇಲೆ ಸಖತ್ತಾಗಿ ಬರುತ್ತೆ ಟೇಸ್ಟ್ ಅಂತಂದೇಳಿ ಅಮ್ಮ ಬಂದು ಒಲೆ ಮೇಲೆ ಹಾಕ್ಬಿಡ್ತಿದ್ರು. ಒಲೆ ಒಳಗೆ ಹಾಕಿ ಮತ್ತು ಅಲ್ಲೇ ಅದರೊಳಗೆ ಟೊಮೆಟೆ ಒಂದು ಅದು ಒಡೆಯುತ್ತೆ, ಒಂದು ಸ್ವಲ್ಪ ಹಾಕಿ ತೆಗೆದುಬಿಡ್ತಿದ್ರು. ಇನ್ನು ಬೆಳ್ಳುಳ್ಳಿ ಅವೆಲ್ಲ ಹಾಕ್ಕೊಂಡು ಇದು ಮಾಡ್ತಿದ್ರು. ನಾನು ಆ ರೆಸಿಪಿ ಇನ್ನೂ ಮಾಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೊಂಡು ಸೈಡಿಗೆ ತಕ್ಕೊಂಡು ಕೈಯಲ್ಲೇ ಇಚ್ಚುಕ್ತಿದ್ರು. ಅಂದರೆ ಕೈಯಲ್ಲೇ ಅದನ್ನೆಲ್ಲ ಮಾಡ್ತಿದ್ರು. ಬಟ್ ಈಗೆಲ್ಲ ಒಂಥರ ಓಕೆ ಫ್ರೆಂಡ್ಸ್, ಬದನೇಕಾಯಿ ಹೆಂಗೆ ಮಾಡಿದ್ರು ಅಂತ ಹೇಳ್ತೀನಿ. ಇನ್ನು ನಾನು ವಡೆ ಎಲ್ಲ ಮಾಡಾದ್ಮೇಲೆ ಅದೇ ಎಣ್ಣೆಯಲ್ಲಿ ನಾನು ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ನಿ. ಹಾಗಾಗಿ ತಕ್ಕೊಂಡು ಅದರಲ್ಲೇ ಮಾಡೋಣ ಅಂದ್ಕೊಂಡು ಇನ್ನು ಇಲ್ಲಿ ಬಂದು ನನ್ನ ಮಗನ ಕಾಟ. ಯಾಕೆ ಇತ್ತೀಚೆಗೆ ಅವ್ನು ಆಟ ಕಮ್ಮಿ ಮಾಡಿದ್ದೆ ಫ್ರೆಂಡ್. ಇವತ್ತು ಯಾಕೋ ನೈಟ್ ಫುಲ್ ಇದು ಮಾಡಿಬಿಟ್ಟಿದ್ದಾನೆ. ಅಂದರೆ ಅವ್ನು ಸ್ವಲ್ಪ ಮಧ್ಯಾಹ್ನ ಬೇಗ ಎದ್ದೇಳ್ತಿದ್ದಾನೆ. ಅವ್ನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದರೆ ಆಟ ಮಾಡಲ್ಲ. ಸ್ವಲ್ಪ ಬೇಗ ಇದ್ದಿದ್ದ, ಅದಕ್ಕೆ ಆಟ ಮಾಡ್ಕೊಂತಿದ್ದ. ನನ್ನ ಅಂದರೆ ನಾನು ಅವ್ನು ನೋಡಿ ಅವ್ನ ಭಾಷೆನೇ ಬರ್ತಿದ್ದೆ. ಅವನು ಅಂದರೆ ಎತ್ತಿಗೆ ಅನ್ನಕ್ಕೆ ನನ್ನ ಎತ್ತೆ ಅಂತಿರ್ತಾನೆ. ಹಾಗಾಗಿ ಅವ್ನ ಎತ್ಕೊಂಡು ಮಾಡ್ತಿದ್ದೆ. ಬಟ್ ಅವನ ಹತ್ರ ಭಾಷೆ ಮಾತಾಡೋಕ್ಕೆ ಒಂಥರ ಖುಷಿ. ಮಕ್ಕಳು ಏನು ಒಂಥರ ಅವು ಮಕ್ಕಳು ಭಾಷೆನೇ ಬೇರೆ ಇರ್ತಾವಲ್ವ. ಅವು ಏನು ಅದೇನಪ್ಪ ಅಂದರೆ ತೊದಲುಡಿ, ಅವು ಭಾಷೆನೇ ಚೆನ್ನಾಗಿರ್ತಾವೆ ಮಕ್ಕಳು ಮಾತಾಡೋದು. ಇನ್ನು ಅವ್ನು ನನ್ನಂತೂ ಬಿಡಲೇ ಇಲ್ಲ ಫ್ರೆಂಡ್ಸ್. ನನ್ನ ಎತ್ಕ ಅಮ್ಮ ಅಂತಾನೆ. ಇಲ್ಲಿ ಏನು ಮಾಡ್ತೀಯ, ನಾನು ನೋಡ್ತೀನಿ. ಅವ್ನು ನಿಜ ಫ್ರೆಂಡ್, ನಾನು ಟಿ ವಿ ಹಚ್ಚಿಲ್ಲಿದ್ರೆ ಅವ್ನ ವಾಯ್ಸ್ ಸಖತ್ ಬರ್ತಿತ್ತಂದ್ರೆ, ಇಲ್ಲಿ ಏನು ಮಾಡ್ತೀಯಮ್ಮ, ಇದೇನು ಏನು ಅಂತಂದು ಕೇಳೋದು. ಇಲ್ಲಿ ಮಾಡ್ತೀನಪ್ಪ, ಪಪ್ಪ ಹೋಗ್ತಾನಲ್ಲ ಡ್ಯೂಟಿಗೆ, ಅವಾಗ ಇಲ್ಲೇ ಮಾಡೋದು ನೋಡಪ್ಪ ಅಂದರೆ, ಹೌದಾ ಅಮ್ಮ ಹಂಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ. ಅವ್ನು ಮಾತಾಡೋ ಭಾಷೆ ನಮಗೆ ಬರಲ್ಲ ಫ್ರೆಂಡ್ಸ್. ಅವ್ನು ಮಾತಾಡ್ತಿರ್ತಾನಲ್ವ ಸ್ವಲ್ಪ ನೆನಪಿಟ್ಕೊಂಡು. ಇನ್ನು ಅದೇ ವಡೆ ಮಾಡಿದ್ನಲ್ವ, ಅದೇ ಎಣ್ಣೆ ತಗೊಂಡು ಅದರಲ್ಲಿ ಮಾಡ್ತಿದ್ದೀನಿ. ಅಲ್ಲಿನೂ ಬಿಡಲಿಲ್ಲ, ನನ್ನ ಎತ್ಕಮ್ಮ ಅಂತಂದೆ. ಇವಾಗ ಇನ್ನೊಂದು ಕಲ್ತ್ಬಿಟ್ಟಿದ್ದಾನೆ, ಮೊಮ್ಮ ನನ್ನ ಎತ್ಕ ಅಂದರೆ ಮಮ್ಮಿ ಅನ್ನೋಕ್ಕೆ ಹೋಗಿ ಹೇಳಕ್ಕೆ ಬರೋದು. ಮೊಮ್ಮ ನನ್ನ ಎತ್ಕ ಅಂತಂದು ಕಲೆ ಬಿದ್ದುಬಿಟ್ಟಿದ್ದಾನೆ ಫ್ರೆಂಡ್ಸ್. ಅದು ಎಣ್ಣೆ ಹಾಕ್ಕೋಬೇಕಿತ್ತು, ಇಳಿಸಿದ್ದೆ. ಇನ್ನು ಅವ್ನು ಕೇಳಲೇ ಇಲ್ಲ, ಫುಲ್ ಹಠ ಮಾಡೋಕೆ ನಿಂತ್ಬಿಟ್ಟ. ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಎತ್ಕೊಂಡು ಅಡುಗೆ ಮಾಡ್ತಿದ್ದೆ. ಅಂದರೆ ಎಣ್ಣೆಲಿ ಮಾಡೋದನ್ನ ಭಯ ಫ್ರೆಂಡ್ಸ್. ಯಾಕಂದರೆ ಎಣ್ಣೆ ಮನೆ ನಿಂತಾಗ ಎಲ್ಲಿ ಮಕ್ಳು ಎಲ್ಲ ಬಿದ್ದು ನಮ್ಮ ಕಾಲ ಮೇಲೆ ಹಂಗೇನು ಬಿದ್ದರೆ ನಡೆಯುತ್ತೆ. ಬಟ್ ಮಕ್ಳ ಮೇಲೆ ಬಿದ್ದುಬಿಟ್ರೆ ಒಂಥರ ನಮಗೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ನಿಗೆ ಎಷ್ಟು ಅವಾಯ್ಡ್ ಮಾಡಿದ್ರು. ಈಗ ನಿಜ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಈಗ ಸ್ವಲ್ಪ ಅಷ್ಟು ಹಠ ಮಾಡಲ್ಲ. ಸ್ವಲ್ಪ ತಿಳಿತಿದೆ ಅಲ್ವ ಅವನಿಗೆ. ಅಡುಗೆ ನನ್ನ ಹತ್ರ ಬರಲ್ಲ. ಫುಲ್ ಹಠ ಬಂದತಂದ್ರೆ ಯಾರನ್ನ ಕೇಳೋದಿಲ್ಲ, ಎತ್ಕೋಬೇಕು. ಮತ್ತೆ ಆಟ ಬಂದಮೇಲೆ ಎಷ್ಟು ಸಮಾಧಾನ ಮಾಡಿದ್ರು ಆಗ್ತಿದ್ದಿಲ್ಲ. ಆಮೇಲೆ ಹಂಗೆ ತೋರಿಸ್ತಿದ್ದೆ, ಅಲ್ಲೋಡಪ್ಪ ಹಾಯ್ ಮಾಡಪ್ಪ ಅಂತಂದು. ಅವನೇನು ಕೇಳ್ತಿದ್ದಾನೆ ಅಂದರೆ, ಅಮ್ಮ ಒಂದು ವಡೆ ಕೊಡು, ಅಲ್ಲಿ ಒಂದು ಒಂಡೆ ಕೊಡು ಅಂದರೆ, ಅಲ್ಲಿ ಬೈತಾರಪ್ಪ. ಅದು ಆ ಎಣ್ಣೆದು ತಿನ್ನಬಾರ್ದು ಅಂತ ಹೇಳಿದರೆ, ಅವ್ರಿಗೆ ಕೇಳು ಒಂದೇ ತಿಂತೀನಿ ಅಂದರೆ ಒಂದೇ ಅಂತಂದೇಳಿ ತಿಂತಿದ್ದ. ಅವ್ನಿಗೆ ಏನು ಕಾಣಿಸ್ತಾನೆ ಅಂದರೆ ಟೈಮ್ ಇದ್ದಂಗೇನಿಲ್ಲ ಫ್ರೆಂಡ್ಸ್. ಸ್ವಲ್ಪ ಓಕೆ ಅವಾಗ ನಂಗೇನು ಅಷ್ಟು ಓಡಾಡಿಸ್ತಿಲ್ಲ. ಬೇಡ ಮಗನೇ ಬಿಡು, ನನಗೆ ಕೆಲಸ ಇದೆ. ಓಕೆ ಅಮ್ಮ ಓಕೆ. ಅವ್ನು ವಾಯ್ಸ್ಲೆಲ್ಲ ಚೆನ್ನಾಗಿ ಬರುತ್ತೆ. ಬೇಡಪ್ಪ ನನ್ನ ಕೆಲಸ ಇದೆ, ಓಕೆ ಅಮ್ಮ ಅಂತ ಚೆನ್ನಾಗಿ ಇವಾಗ ಸ್ವಲ್ಪ ಅರ್ಥ ಮಾಡ್ಕೊತಾನೆ. ಬಟ್ ಮೊದ್ಲು ಹಂಗೇನು ಕಾಣಿಸ್ತಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಂಗೆ ತಿಳ್ತಾ ಮಕ್ಳಿಗೆ ಅರ್ಥ ಆಗುತ್ತಲ್ವ. ಹಾಗೆ ಇನ್ನು ನಾನು ಬದನೇಕಾಯಿ ಚಟ್ನಿ ಬಗ್ಗೆ ಹೇಳ್ಬೇಕಂದ್ರೆ, ಇನ್ನು ಬದನೇಕಾಯಿ ಕೈ ಚಟ್ನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದು ಈಗ ಅವಾಗಲೇ ಹೇಳಿದ್ನಲ್ವ, ಈಗ ಒಂಥರ ಹೊಸ ನಮ್ಮನೆ ಬಂದಿದೆ ಕೈ ಚಟ್ನಿ ಅಂತಲೇ. ಇದು ಅಂದರೆ ಕಿವುಚುತ್ತಾರೆ ಅಲ್ವಾ, ಅಂದರೆ ಇಚ್ಚಕ್ತಾರೆ ಅಂತಂದು ಹೇಳ್ತಿದ್ರೆ, ಇದು ಕಿವುಚೋದು. ಅಂದರೆ ನಾವು ಈ ಥರ ಈಗೀಗ ಹೊಸದು ಕೈಲಿನ ಮಾಡಿದರೆ ತಿನ್ನಲ್ಲ, ನೋಡಿದವರು ಅಸಹ್ಯ. ಬಟ್ ಈ ಥರ ಚೌಟ್ಲಿನ ಮಾಡೋಕ್ಕಿಂತ ಕೈಲಿಂದ ಕಿವುಚಿದ್ರೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಇದಕ್ಕೆ ಬಂದು ಇದು ಈರುಳ್ಳಿ ಹಾಕಲ್ಲ ಫ್ರೆಂಡ್ಸ್. ನಾನು ವಡಿಗೆ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ಒಂದು ಸ್ವಲ್ಪ ಹಾಕಿದೆ.
ಇನ್ನು ಬದನೆಕಾಯಿ ಚಟ್ನಿಗೆ ಬಂದು ಈರುಳ್ಳಿ ಹಾಕಲ್ಲ ಫ್ರೆಂಡ್ಸ್, ಅದು ಜಾಸ್ತಿ ಇದು ಅಂತಂದೇಳಿ ನಾನು ಒಂದು ಸ್ವಲ್ಪ ಹಾಕಿದ್ದೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಟೊಮಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಬೇಕು, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ನಾನು ಇಲ್ಲಿ ಎಣ್ಣೆ ಹಾಕ್ತಿದ್ದೀನಿ, ಅಮ್ಮ ಬಂದು ಒಲೆಲ್ಲೆಲ್ಲ ಹಾಕಿ ತೆಗೆದುಬಿಡ್ತಾರೆ. ಒಂದು ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಅವಾಗ ಕೈಲಿಂದ ಕಿವುಚ್ತಾರೆ. ಬದನೆಕಾಯಿ ಎಲ್ಲ ಕಿವುಚಿ ಖಾರ ಉಪ್ಪೆಲ್ಲ ಹಾಕಿ ಕಿವುಚಿದ್ರೆ ಆಯಿತು ಬದನೆಕಾಯಿ. ಈಗೆಲ್ಲ ಕಿವುಚಲ್ಲ ಫ್ರೆಂಡ್ಸ್, ಚೌಟ್ಲಿಂದ ಬಡಿತಾರೆ. ಅಂದರೆ ಆವಾಗಿನ ಟೇಸ್ಟೇ ಬೇರೆ, ಈಗಿನ ಟೇಸ್ಟೇ ಬೇರೆ. ಆವಾಗಿನ ಚೆನ್ನಾಗಿರುತ್ತೆ, ಈಗ ಎಲ್ಲಿ ಕಿವುಚಿದ್ರೆ ಒಂಥರ ಅಸಹ್ಯ ಆ ಥರ ನಾವು ಅಂದ್ಕೊಂತೀವಿ. ಬಟ್ ಅವಾಗೆಲ್ಲ ಕಿವುಚಿ ಮಾಡ್ತಿದ್ರೆ ಏನು ಸಖತ್ತಿರುತ್ತೆ ಗೊತ್ತಾ ಚಟ್ನಿ. ಅದು ಕೈಲಿಂದ ಕಿವುಚಿ ಅದೆಲ್ಲ ಸಖತ್, ನಿಜವಲ್ಲ ತಿಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾನು ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ಚೆನ್ನಾಗಿದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಬದನೆಕಾಯಿ ಸುಟ್ಟಿಟ್ಕೊಂಡಿದ್ನಲ್ವ ಅದು ಮೇಲೆ ಸಿಪ್ಪೆಲ್ಲ ತಕ್ಕೋಬೇಕು. ತಗೊಂಡಾದ್ಮೇಲೆ ಇದಕ್ಕೆ ಹಾಕಿ ಚೆನ್ನಾಗಿ ಮೆತ್ತಗೆ ಬರೋವರೆಗೂ, ಆಮೇಲೆ ಟೊಮೆಟೊ ಬೆಂದಿರುತ್ತಲ್ವ ಅದೇ ಅವೆಲ್ಲ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಬದನೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕುಟ್ಟಬೇಕು. ಬಟ್ ನಮ್ಮ ಅಮ್ಮವರೆಲ್ಲ ಕಿವುಸ್ತಿದ್ರು. ಬಟ್ ನಾನು ಅದನ್ನು ಚೆನ್ನಾಗಿ ಬಡಿತಿದ್ದೀನಿ, ಅಂದರೆ ಅದಕ್ಕೆ ಟೊಮೆಟೊ ಬೆಂದಿರುತ್ತೆ, ಇನ್ನು ಬದನೆಕಾಯಿನೂ ಸುಟ್ಟಿರುತ್ತಲ್ವ ಅದು ಒಂದು ಸ್ವಲ್ಪ ಈ ಥರ ಕುಟ್ಟ ಥರ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ಮಾಡ್ಬೋದು. ಇಲ್ಲಾಂದರೆ ಕೈಲಿಂದ ಹಿಂಗೆ ಚೆನ್ನಾಗಿ ಆರಿದ್ಮೇಲೆ ಸುಡೋದಲ್ಲ ಫ್ರೆಂಡ್ಸ್, ಆರಿದ್ಮೇಲೆ ಚೆನ್ನಾಗಿ ಕಿವುಚಬೇಕಷ್ಟೆ. ಇನ್ನು ನಾನು ಬದನೆಕಾಯಿನ ಹಾಕಿ ಚೆನ್ನಾಗಿ ಬಡ್ಕೊತಿದ್ದೀನಿ. ಬಡ್ಕೊಂಡಾದ್ಮೇಲೆ ಇಷ್ಟೇ ಬದನೆಕಾಯಿ ಕೈ ಚಟ್ನಿ ಅಂತಲೇ ಹೇಳ್ತೀನಿ. ನೋಡಿ ನಾನು ಈ ರೀತಿ ಬಡ್ಕೊಂಡಿದ್ದೀನಿ, ಕಿವುಚ್ಕೊಂಡ್ರೂ ಇದೇ ರೀತಿ ಬರುತ್ತೆ. ನಾನು ಈ ರೀತಿ ಚೆನ್ನಾಗಿ ಅದಕ್ಕೆ ತಟ್ಟಿದ್ದೀನಿ, ಅದು ಮೆತ್ತಗಾಗೋವರೆಗೂ. ಸಖತ್ತಿರುತ್ತೆ ಸುಡ ಅನ್ನ ಬದನೆಕಾಯಿ ಚಟ್ನಿ ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇನ್ನು ಸುಡ ಅನ್ನ, ಒಂದು ಸ್ವಲ್ಪ ಬದನೆಕಾಯಿ ಚಟ್ನಿ ಹಾಗೆ ವಡೆ, ಇದನ್ನು ಆಯಿತು. ಇನ್ನು ಊಟ ಮಾಡೋಣ ಅಂತೇಳಿ ನಾನು ಊಟ ಹಾಕ್ಕೊಂಡೆ. ಅಷ್ಟರಲ್ಲಿ ಪ್ರಿಯನವರಪ್ಪ ಡೋರ್ ಬಡಿದ್ರು. ಇನ್ನು ಡೋರ್ ತೆಗೆದಾಗ ನೋಡಿದ್ರೆ ಇವ್ರು ಬಂದಿದ್ರು. ಇನ್ನು ಇವ್ರು ಬಂದಮೇಲೆ ಒಬ್ಬಟ್ಟಿಗೆ ಊಟ ಮಾಡೋಣ ಅಂತಂದೇಳಿ ಅವರು ಮುಖ ತೊಳ್ಕೊತಿದ್ರೆ. ಇನ್ನು ಊಟ ಮಾಡೋಕ್ಕೆ ನಿಂತೆ ಫ್ರೆಂಡ್ಸ್. ನಾನು ಸುಡ ಅನ್ನ ಬದನೆಕಾಯಿ ಚಟ್ನಿ ಹಾಗೆ ವಡೆ ಸಖತ್ತಾಗಿತ್ತು ಟೇಸ್ಟು. ವಾಪಸ್ ಮಾಡಿದ್ನಲ್ವ ಊಟ ತುಂಬ ಊಟ ಮಾಡಿದೆ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು